ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆಯ ಪೂರ್ವಭಾವಿ ಸಭೆ. ಹೌದು ಪ್ರಿಯ ವೀಕ್ಷಕರೇ, ಬಾಗಲಕೋಟ ಜಿಲ್ಲೆ ಬೀಳಗಿ ಪಟ್ಟಣದ ನೇಕಾರಗಲ್ಲಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ 11ನೇ ವರ್ಷದ ಜಾತ್ರಾ ಮಹೋತ್ಸವ ದಿನಾಂಕ 31-1-2026ರಿಂದ 1-2-2026 ಶನಿವಾರ ಮತ್ತು ರವಿವಾರರಂದು ಬೆಳಿಗ್ಗೆ 6 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮೂರ್ತಿಗೆ ಶ್ರೀ ವೇದಮೂರ್ತಿ ಚನ್ನಬಸಯ್ಯ ಹಿರೇಮಠ್ ಅವರಿಂದ ಅಭಿಷೇಕ ಜಾರಬಹುದು ಹಾಗೂ ಮಹಾಸ್ವಾಮೀಜಿಗಳು ಆಗಮಿಸಲಿದ್ರು. ಕಾರ್ಯಕ್ರಮದ ವಿವರ: 2-1-2026ರಂದು ಬೆಳಿಗ್ಗೆ 9 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಕರಡಿಮಜಲು, ಹಲಗಿಮಜಲು, ಡೊಳ್ಳು ಹಾಗೂ ಸಕಲ ವಾದ್ಯ ವೈಭವಗಳೊಂದಿಗೆ ಮುತ್ತೈದೆಯರ ಆರತಿಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಪಲ್ಲಕ್ಕಿ ಮೆರವಣಿಗೆ ನೇಕಾರಗಲ್ಲಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆ ಜರುಗುವುದು. ಉಡಿ ತುಂಬುವ ಕಾರ್ಯಕ್ರಮ ಜರುಗುವುದು. ನಂತರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾದ ಜರುಗುವುದು. ಕಾರಣ, ಸಕಲ ಭಕ್ತಾದಿಗಳು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಕೃಪಗೆ ಪಾತ್ರರಾಗಬೇಕಾಗಿ ವಿನಂತಿ. 1-2-2026ರಂದು ರಾತ್ರಿ 10 ಗಂಟೆಗೆ ಸ್ಥಳ: ಜೈನ ಮಂದಿರ, ನೇಕಾರರಲ್ಲಿ, ಬೀಳಗಿ. ಶ್ರೀ ಗುರುರಾಜು ಹೊಸಕೋಟಿ, ಖ್ಯಾತ ಜಾನಪದ ಗಾಯಕರು, ಚಲನಚಿತ್ರ ನಟರು, ಬೆಂಗಳೂರು ಇವರಿಂದ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ. ವ್ಯವಸ್ಥಾಪಕರು: ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಸೇವಾ ಸಮಿತಿ, ಶ್ರೀ ರೇಣುಕಾ ಗಜಾನನ ಯುವಕ ಮಂಡಳ, ಶ್ರೀ ರೇಣುಕಾದೇವಿ ನಾಟ್ಯ ಸಂಘ, ಶ್ರೀ ರೇಣುಕಾದೇವಿ ಪಗಡೆ ತಂಡ, ನೇಕಾರರಲ್ಲಿ ಬೀಳಗಿ ಹಾಗೂ ಬೀಳಗಿ ಪಟ್ಟಣದ ಸಮಸ್ತ ಗುರಿ ಹಿರಿಯರು ಭಾಗವಹಿಸಿ ಈ ಜಾತ್ರಾ ಮಹೋತ್ಸವಕ್ಕೆ ಬರಬೇಕೆಂದು ವಿನಂತಿ. ಜಾತ್ರೆ ನಿಮಿತ್ತವಾಗಿ ಈಗ ನಾವು ಇಲ್ಲಿ ದರ ವರ್ಷದಂತೆ ಚೌಡಿಕಿ ಪದ ಆಯಿತು ಮತ್ತು ಯಲ್ಲಮ್ಮ ನಾಟಕ ಆಯಿತು, ಮತ್ತು ಅಲ್ಲಿ ಬೆಸ್ಟ್ ಇವ್ರದ್ದು ಬೆಂಗಳೂರು ನಾಟಕ ಆಯಿತು. ಅದರ ಸಲುವಾಗಿ ಈ ಸರಿ ಅಂತೂ ಈ ಜಾತ್ರೆ ಸಂಬಂಧ ಗುರುರಾಜ್ ಹೊಸಕೋಟೆ ಅವರನ್ನು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವರ್ಷದಂತೆ ಇದೇ ವರ್ಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಇದೇ ಪ್ರತಿ ವರ್ಷದಂತೆ ಈ ಸರ್ನು ಜಾತ್ರೆ ಮಾಡೋದಂತೇಳಿ ನಾನು 2 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರಿಗೆ ಧನ್ಯವಾದ. ನನ್ನ ಹೆಸರು ಮನೋಹರ್ ಲಕ್ಷ್ಮಣ್ ಸಾರಾವರಿ. ನಮಸ್ಕಾರ, ನಾನು ಅರ್ಜುನ್ ಜಾಧವ್ ಅಂತೇಳಿ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಬಿಳಗಿ ಗ್ರಾಮದಲ್ಲಿ ನೇಕಾರ ಗಲ್ಲಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ರೇಣುಕಾ ಯಲ್ಲಮ್ಮ ಜಾತ್ರೆಯನ್ನು ನೇಮಿಸಿದ್ದು. ಸದರಿ ಜಾತ್ರೆಯಲ್ಲಿ 11 ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾವುದೇ ಅಡೆತಡೆಗಳಿಂದ ಓಣೆಯ ಹಿರಿಯರು ಹಾಗೂ ಎಲ್ಲ ಯುವಕರಿಂದ ಅಜ್ಞಾನೆಯಿಂದ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಯಲ್ಲಮ್ಮನ ಜಾತ್ರೆನ. ಈ ವರ್ಷ ಜಾತ್ರೆ ನಿಮಿತ್ತವಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ಮೆರವಣಿಗೆ ಹಾಗೂ ಮತ್ತು ರಾತ್ರಿ ರಸಮಂಜರಿ ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ರಸಮಂಜರಿ ಕಾರ್ಯಕ್ರಮ ಗುರುರಾಜ್ ಹೊಸಕೋಟೆ ಅವರ ರಸಮಂಜರಿ ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ಹಾಗೂ ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ. ದಿನಾಂಕ 1-2-2026ರಂದು ಜರುಗುವುದು ಹುಣ್ಣಿಮೆ ದಿನ. ಮತ್ತು ಎಲ್ಲ ಸಾರ್ವಜನಿಕರು ಬಂದು ದೇವಿಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ನೇಕಾರಗಲ್ಲಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 11ನೇ ವರ್ಷದ ಜಾತ್ರಾ ಮಹೋತ್ಸವ ಜರುಗಲಿದ್ದು, ದಿನಾಂಕ 1-2-2026 ರವಿವಾರ ಅಂದು ಬೆಳಗ್ಗೆ 6 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮೂರ್ತಿಗೆ ವೇದಮೂರ್ತಿ ಚನ್ನಬಸಯ್ಯ ಹಿರೇಮಠ್ ಶಾಸ್ತ್ರೀಜಿ ಸಾಕಿನ್ ಬಿಳಿಗೆ ಇವರಿಂದ ಅಭಿಷೇಕ ಜರುಗುವುದು. ಅಭಿಷೇಕದ ನಂತರ ಅಂದು ಬೆಳಗ್ಗೆ 9 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನದಿಂದ ಕರಡಿ ಮಜಲು, ಹಲಗಿ ಮಜಲು, ಡೊಳ್ಳು ಹಾಗೂ ಸಕಲ ವಾದ್ಯ ವೈಭವಗಳೊಂದಿಗೆ ಮುತ್ತೈದರ ಆರತಿಗಳೊಂದಿಗೆ ಸ್ವಲ್ಪ ಬಟ್ಟೆ ಮಕ್ಕಳು ನೋಡ್ಬೇಕ್ರಿ, ಅದು ನನ್ನ ನೋಡ್ಬೇಡ್ರಿ. ನಗರ ತುಂಬ ಮೆರವಣಿಗೆ ಜರುಗುತ್ತದೆ. ನಂತರ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗುವುದು. ಎಲ್ಲ ಭಕ್ತರು
ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತನುಮನ ಧನದಿಂದ ಸೇವೆಯನ್ನು ಸಮರ್ಪಿಸಬೇಕು ಮತ್ತು ರೇಣುಕಾ ಯಲ್ಲಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಾಯಂಕಾಲ ರಾತ್ರಿ ಗುರುರಾಜ್ ಹೊಸಕೋಟಿಯವರ ನೇತೃತ್ವದಲ್ಲಿ ರಸಮಂಜರಿ ಕಾರ್ಯಕ್ರಮ ಜರುಗುವುದು. ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ವಿನಂತಿ. ನನ್ನ ಹೆಸರು ಶೇಖರಯ್ಯ ಮಠಪತಿ ಬೀಳಿಗೆಯವರು. ಈ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ 11ನೇ ವರ್ಷದ ಜಾತ್ರೆಯ ಬಗ್ಗೆ ಈ ದಿನ ಮೀಟಿಂಗ್ ಆಗಿರುತ್ತದೆ. ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಬಂದು ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ. ಈ ಜಾತ್ರೆಯ ಬಗ್ಗೆ 31/1/2026 ಒಂದು ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ದೇವಿಗೆ ಮಹಾರುದ್ರಾಭಿಷೇಕ ನಡೆಯುವುದು. ಹಾಗೆ ಮರುದಿನ ರವಿವಾರ 1/2/2026 ಬೆಳಗ್ಗೆ 6 ಗಂಟೆಯಿಂದ ದೇವಿಗೆ ಮಹಾ ಅಭಿಷೇಕ ನಡೆಯುತ್ತದೆ. ಆದ್ದರಿಂದ ತನು ಮಣ ದನ ಅವತ್ತು ಮತ್ತು ಪಾಲ್ಕಿ ಇಲ್ಲಿ ಗುಡಿದಿಂತ್ರ ಒಡ್ರೋಣಿ ಹಾಗೂ ಬಾಜಾರ ಕಾಟಕರೋಣಿ ಹಾಗೆ ಅಂಬೇಡ್ಕರ್ ಸರ್ಕಲ್ಲು ಕಂಬಾರೋಣಿ ಹಾಗೆ ನೇಕಾರೋಣಿಯಿಂದ ಪಾದರ್ಕೊಂಡು ಬಂದು ಇಲ್ಲಿ ಮತ್ತೆ ಕೊಳ್ಳುವುದು. ಡೊಳ್ಳು ಕುಣಿತ ಹಾಗೂ ಕರಡಿ ಮಜಲು, ಹಲಗಿ ಮಜಲು ಎಲ್ಲ ಬಂದಿರ್ತವೆ ತಂಡಗಳು. ಆದ್ದರಿಂದ ಅದಾದ ತಕ್ಷಣ ಮುತ್ತೈದೆಯರ ಉಡಿ ತುಂಬೋ ಕಾರ್ಯಕ್ರಮ ಇರುತ್ತದೆ. ಹಾಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ರಾತ್ರಿ 10 ಗಂಟೆಗೆ ಬೆಂಗಳೂರು ಖ್ಯಾತ ಗಾಯಕರು ಹಾಗೂ ಚಿತ್ರನಟರಾದ ಗುರುರಾಜ್ ಹೊಸಕೋಟೆಯವರು ಆಗಮಿಸಿ ಅವರ ರಸಮಂಜರಿ ಕಾರ್ಯಕ್ರಮ ನಡೆಯುತ್ತದೆ. ಈ ಎಲ್ಲ ನಾವು ಮೀಟಿಂಗ್ನಾಗ ಏನು ಮಾತಾಡ್ಯಾವು ಈ ಥರ ಪಾಲಿಸೋ ಮಾಡಿದ್ದೀವಿ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಆಶೀರ್ವಾದದಿಂದ, ನಮ್ಮ ಕಮಿಟಿ ಆಶೀರ್ವಾದದಿಂದ, ಜಾತ್ರೆ ಮಹೋತ್ಸವದಿಂದ ನಮಗೆ ಎಲ್ಲ ಜಾತ್ರೆಯಿಂದ ಕಮಿಟಿಯವರು ಕೂಡಿ ನಾವು 11 ವರ್ಷ ಆಯ್ತು ಪೂಜೆ ಮಾಡಕತ್ತಿ. ನಮ್ಮ ಮುತ್ಯಾರ ಆಶೀರ್ವಾದದಿಂದ, ಮುಸ್ಕಪ್ಪ ರಾಮಪ್ಪ ಪೂಜಾರಿಯವ್ರ ಆಶೀರ್ವಾದದಿಂದ ನಾವು ಪೂಜೆಯನ್ನು ಮಾಡತ್ತೀವಿ. ಅವರು ಕಮಿಟಿಯಿಂದ ನಮಗೂ ಏನೂ ಕಡಿಮೆನೂ ಇಟ್ಟಿಲ್ಲ, ಎಲ್ಲ ಆಶೀರ್ವಾದ ಚಲೋ ಮಾಡ್ಯಾರ ಕಮಿಟಿ. ನಾವು ಯಲ್ಲಮ್ಮ ದೇವಿನೂ ಅಕ್ಕಿ ನಮಗೂ ಏನೂ ಕಡಿಮೆ ಇಟ್ಟಿಲ್ಲ, ಆಶೀರ್ವಾದ ಇಟ್ಟಾರ. ಎಲ್ಲ ಓಣಿಯವರು ನಮಗೆ ಯಾರೂ ಏನೂ ಅನ್ನಂಗಿಲ್ಲ, ಪೂಜೆ ಚಲೋ ಹೊತ್ತು ಮಾಡ್ತಿರತ್ತಂತಂದಾರ. ಅದಕ್ಕೆ ನಮಗೆ ಎಲ್ಲ ಧನ್ಯವಾದಗಳು. ಓಣಿ ಹಿರಿಯರ ನಡೆಸಿಕೊಟ್ಟಂತ ಧನ್ಯವಾದಗಳು. ಬಾಗಲಕೋಟೆ ಜಿಲ್ಲೆಯ ಈ ಬೀಳಗಿ ಪಟ್ಟಣದ ಆರಾಧ್ಯ ದೇವರಾದಂತಹ ಶ್ರೀ ಯಲ್ಲಮ್ಮ ತಾಯಿಯ ಕೃಪಾಶೀರ್ವಾದದೊಂದಿಗೆ ದಿನಾಂಕ 1/2/2026 ಮುಂಜಾನೆ ಸರಿಯಾಗಿ 6 ಗಂಟೆಗೆ ಶ್ರೀ ಯಲ್ಲಮ್ಮ ತಾಯಿಯ ಪ್ರತಿಷ್ಠಾಪನೆಗೆ ರುದ್ರಾಭಿಷೇಕ, 10 ಗಂಟೆಗೆ ಸುಮಂಗಲಿಯರಿಂದ ಆರತಿಯೊಂದಿಗೆ ಹಾಗೂ ವಿವಿಧ ವಾದ್ಯ ಮಧುರಗಳೊಂದಿಗೆ ಮೂರ್ತಿಯ ಪಾಲಿಕೆಯನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಮರಳಿ ದೇವಸ್ಥಾನಕ್ಕೆ ಬಂದು ಮಧ್ಯಾಹ್ನ ಪ್ರಸಾದ ಸೇವೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸಾಯಂಕಾಲ ಶ್ರೀ ಗುರುರಾಜ್ ಹೊಸಕೋಟಿ ಇವರಿಂದ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆದ್ದರಿಂದ ಎಲ್ಲ ಈ ನಮ್ಮ ಬೀಳಿಗಿ ನಗರದ ಹಾಗೂ ಬೀಳಿಗಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಯಲ್ಲಮ್ಮ ತಾಯಿಯ ಗುರು ಭಕ್ತರು ಹಾಗೂ ಗುರು ಹಿರಿಯರು ಹಾಗೂ ಇನ್ನುಳಿದ ಭಕ್ತಾದಿಗಳು ಸರಿಯಾಗಿ ಶ್ರೀ ಯಲ್ಲಮ್ಮ ತಾಯಿಯ ದೇವಸ್ಥಾನದ ಹತ್ತಿರ ಬಂದು ಅವರ ಪ್ರೀತಿಗೆ ಪಾತ್ರರಾಗಬೇಕೆಂದು ಅವರಲ್ಲಿ ಕಳಕಳಿಯ ವಿನಂತಿ. ಅದೇ ರೀತಿ ಪ್ರತಿ ವರ್ಷದಂತೆ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ದೇವಸ್ಥಾನದ ಕಮಿಟಿಯವರು ಅದ್ಧೂರಿಯಾಗಿ ಪ್ರತಿ ವರ್ಷ 11 ವರ್ಷಗಳವರೆಗೆ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇಲ್ಲಿವರೆಗೆ ಯಾವ ರೀತಿಯಾದ ಸಹಕಾರವನ್ನು ಕೊಟ್ಟಿದ್ದೀರಿ, ಅದೇ ರೀತಿ ಸಹಕಾರವನ್ನು ಕೊಟ್ಟು ಶ್ರೀ ಯಲ್ಲಮ್ಮ ತಾಯಿಯ ಕೃಪಾಕ್ಕೆ ಭಾಜನರಾಗಬೇಕಂಗೆ ಅಂತಂದು ಕೇಳ್ಕೊತಾ ಇದ್ದೆ. ನಾನು ಬಸವರಾಜ್ ಜಡ್ರಾಮಕುಂಟಿ ವಕೀಲರು ಹಾಗೂ ಈ ಯಲ್ಲಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಈ ನಮ್ಮ ಓಣಿಯ ಎಲ್ಲ ಹಿರಿಯರು, ನಮ್ಮ ಈ ಯಲ್ಲಮ್ಮ ತಾಯಿಯ ಪೂಜಾರಿ ಪ್ರಕಾಶ್
ಪೂಜೆ ಇರ್ತಂದ ಅವರು ಎಲ್ಲಮ್ಮ ತಾಯಿ 10 ವರ್ಷಗಳವರೆಗೆ ಅವರೇ ಈ ದೇವಸ್ಥಾನದ ಪೂಜಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಸಂಘಟದೊಂದಿಗೆ ಇದ್ದಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಮನೋಹರ್ ಸಾರವಾಡಿ ಇರ್ಬೋದು, ಅರ್ಜುನ್ ಜಾಧವ್ ಅವರು, ನಮ್ಮ ಶೇಖರಯ್ಯ ಮಠಪತಿ, ಭೀಮನಗೌಡ ಪಾಟೀಲ್, ರವಿಗೌಡ ಪಾಟೀಲ್ ಮತ್ತು ವಾಯದ್ ಕಮ್ತರ್ ಇವರಿಂದ ಸಾಕಷ್ಟು ಹಿರಿಯರು ಇದ್ದಾರೆ. ಆ ಹಿರಿಯರ ಸಹಕಾರದೊಂದಿಗೆ ಇಲ್ಲಿವರೆಗೂ 11 ವರ್ಷಗಳ ಕಾಲ ಈ ತಾಯಿಯ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸ್ಕೊತಾ ಬಂದಿದೆ.